ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಮ್ಮ ರಾಜ್ಯ ಬ್ಲಡ್ ರಿಲೇಷನ್ಶಿಪ್ನ ಕ್ವಶನ್ಗಳು ಹೇಗೆ ಬರುತ್ತೆ, ಫ್ಯಾಮಿಲಿ ಚಾರ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂಥ ಆ ರಿಲೇಷನ್ಶಿಪ್ಗಳೆಲ್ಲ ಯಾವುದು ಅಂತೇಳಿ ಆ 25 ರಿಲೇಷನ್ಶಿಪ್ಪನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ವಿ. 1 ಮಾರ್ಕ್ನ ಕ್ವಶನ್ ಹೇಗೆ ಕೇಳ್ತಾರೆ, ಅದ್ರ ಜೊತೆಗೇನೆ ಕೋಡೆಡ್ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ ಹೇಗಿರುತ್ತೆ ಅಂತೇಳಿ ನಿನ್ನೆ ನೋಡಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಲ್ವ. ನೆಕ್ಸ್ಟ್ ಬೇರೆ ಯಾವ ಥರ ಕ್ವಶನ್ ಕೇಳಬಹುದು ಅಂದರೆ, ದಿಸ್ ಇಸ್ ಸೆಕೆಂಡ್ ಪಾರ್ಟ್ ಆಫ್ ಬ್ಲಡ್ ರಿಲೇಷನ್ಶಿಪ್. ಹೀಗೆ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಕ್ವಶನ್ಸ್ ಇರುತ್ತೆ. ರಿಲೇಟೆಡ್ಲಿ 3 to 5 ಕ್ವಶನ್ಸ್ನ ಕೇಳಬಹುದು. ನೋಡಿ, ಸ್ಟೇಟ್ಮೆಂಟ್ ಏನಿದೆ: ಎ ಈಸ್ ಸಿಸ್ಟರ್ ಆಫ್ ಬಿ, ಬಿ ಈಸ್ ಮ್ಯಾರಿಡ್ ಟು ಸಿ, ಸಿ ಈಸ್ ದ ಸನ್ ಆಫ್ ಡಿ, ಎ ಈಸ್ ದ ಮದರ್ ಆಫ್ ಇ, ಎಫ್ ಈಸ್ ಫಾದರ್ ಆಫ್ ಜಿ, ಎಫ್ ಹ್ಯಾಸ್ ಓನ್ಲಿ 1 son and 1 daughter, ಜಿ ಈಸ್ ಡಾಟರ್ ಆಫ್ ಎ, ಹೆಚ್ ಈಸ್ ದ ಸನ್ ಆಫ್ ಬಿ. ಹೀಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವ, ಇದಕ್ಕೆ ಫ್ಯಾಮಿಲಿ ಚಾರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಫ್ಯಾಮಿಲಿ ಚಾರ್ಟ್ ಹೇಗೆ ಮಾಡ್ತೀವಿ? ಎ ಈಸ್ ಸಿಸ್ಟರ್ ಆಫ್ ಬಿ ಯಾವ ಥರ ಬರೀತೀವಿ? ಎ ಈಸ್ ಸಿಸ್ಟರ್. ಎ ಸಿಸ್ಟರ್ ಆಗಬೇಕಂದ್ರೆ ಗರ್ಲ್ ಆಗಿರಬೇಕಲ್ವ. ಗರ್ಲ್ನ ಯೂಶ್ವಲಿ ಮೈನಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ, ಬಾಯ್ನ ಪ್ಲಸ್ಸಲ್ಲಿ. ಎ ಈಸ್ ಸಿಸ್ಟರ್ ಆಫ್ ಬಿ. ಓಕೆ, ನೆಕ್ಸ್ಟು ಬಿ ಈಸ್ ಮ್ಯಾರಿಡ್ ಟು ಸಿ. ಬಿ ಅನ್ನೋರು ಸಿನ ಮದುವೆ ಆಗಿದ್ದಾರೆ ಅಂದರೆ ಈ ಥರ, ಕರೆಕ್ಟಾ? ಬಿ ಈಸ್ ಮ್ಯಾರಿಡ್ ಟು ಸಿ. ಸಿ ಈಸ್ ಸನ್ ಆಫ್ ಡಿ. ಸಿ ಅನ್ನೋರು ಸನ್ ಆಗಿದ್ದಾರೆ ಅಂದರೆ ಬಾಯ್ ಆಗಿರ್ತಾರೆ. ಯಾರಿಗೆ? ಡಿಗೆ. ಸಿ ಈಸ್ ಸನ್ ಆಫ್ ಡಿ. ನೋಡಿ, ಇವರು ಬಾಯ್ ಆಗಿದ್ದಾರೆ ಅಂದರೆ ಅವ್ರನ್ನ ಮದುವೆ ಆಗಿರೋರು ಗರ್ಲ್ ಆಗಿರಬೇಕು, ಕರೆಕ್ಟಾ? ಓಕೆ, ಜನರ್ ಆಫ್ ಬಿ ಕೂಡ ಸಿಕ್ತು ನಮಗೆ. ಸಿ ಈಸ್ ಸನ್ ಆಫ್ ಡಿ ಆಯಿತು. ಎ ಈಸ್ ಮದರ್ ಆಫ್ ಇ. ಎ ಅನ್ನೋರು ಯಾರಿಗೆ ಮದರ್ ಆಗಿದ್ದಾರೆ ಅಂದರೆ ಇಗೆ. ಎ ಈಸ್ ಮದರ್ ಆಫ್ ಇ. ಓಕೆ, ಎಫ್ ಈಸ್ ಫಾದರ್ ಆಫ್ ಜಿ. ನೋಡಿ, ಎಫ್ ಜಿ ಇಬ್ಬರು ಇಲ್ಲಲ್ವ, ಸಪ್ರೇಟಾಗಿ ಬರ್ಕೊಳ್ಳೋಣ. ಎಫ್ ಈಸ್ ಫಾದರ್ ಆಫ್ ಜಿ. ಎಫ್ ಈಸ್ ಫಾದರ್ ಆಫ್ ಜಿ. ಎಫ್ ಹ್ಯಾಸ್ ಓನ್ಲಿ 1 son and 1 daughter. ನೋಡಿ, ಎಫ್ಗೆ 1 son and 1 daughter ಇದ್ದಾರೆ ಹೇಳ್ತಾ ಇದ್ದಾರೆ. 1 son ಇದ್ದಾರೆ, 1 daughter. ಜಿ ಸಣ್ಣ ಡಾಟರ ಗೊತ್ತಿಲ್ಲ ನಮಗೆ. ಸ್ಟಿಲ್ ಜಿ ಈಸ್ ಡಾಟರ್ ಆಫ್ ಎ ಹೇಳ್ತಾ ಇದ್ದಾರೆ. ಜಿ ಈಸ್ ಡಾಟರ್ ಆಫ್ ಎ ಅಂದರೆ ನೋಡಿ, ಜಿ ಈಸ್ ಡಾಟರ್ ಆಫ್ ಎ, ಕರೆಕ್ಟಾ? ಜಿ ಈಸ್ ಡಾಟರ್ ಆಫ್ ಎ. ನೋಡಿ, ಜಿನ ಫಾದರ್ ಎಫ್ ಅಂತ ಗೊತ್ತಲ್ವಾ? ಜಿನ ಫಾದರ್ ಎಫ್, ಇಲ್ಲಿ ಕನೆಕ್ಷನ್ ತಗೊಳ್ತಾ ಇದ್ವಿ. ಜಿ ಈಸ್ ಫಾದರ್ ಎಫ್. ಓಕೆ, ನೋಡಿ, ಜಿಗೆ ಎಫ್ ಫಾದರು, ಜಿಗೆ ಎ ಮದರ್ ಅಂದರೆ ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೇಕು, ಕರೆಕ್ಟಾ? ಓಕೆ, ಫಾದರ್ ಮದರ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ತಾರೆ. ಎಫ್ ಹ್ಯಾಸ್ ಓನ್ಲಿ 1 son and 1 daughter. ನೋಡಿ, ಇವರು ಡಾಟರ್ ಅಂತ ಹೇಳಿದರೆ ಇನ್ನು ಉಳಿದಿರೋರು ಸನ್ ಆಗ್ತಾರೆ. 1 son and 1 daughter. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟು ಹೆಚ್ ಈಸ್ ಸನ್ ಆಫ್ ಬಿ. ಹೆಚ್ ಅನ್ನೋರು ಬಿನ ಸನ್ನು ಅಂತ ಹೇಳ್ತಾ ಇದ್ರು. ಫ್ಯಾಮಿಲಿ ಚಾರ್ಟ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ 2 ಲೈನ್ಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸಿಬ್ಲಿಂಗ್ಸ್ ಆಗಿದ್ದರೆ ಸಿಂಗಲ್ ಲೈನಲ್ಲಿ ಅವ್ರ ಮಕ್ಕಳನ್ನು ಮೇಲ್ಗಡೆಯಿಂದ ಕೆಳಗಡೆ, ಜನ್ರೇಷನ್ ಟು ಜನ್ರೇಷನ್ ಗ್ಯಾಪ್ ಯಾವ ಥರ ಬರುತ್ತೆ. ಸರಿ, ಇದೇ ಫ್ಯಾಮಿಲಿ ಚಾರ್ಟನ್ನು ನೋಡಿಬಿಟ್ಟು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ಕ್ವಶನ್ ನೋಡಿ, ಹೌ ಈಸ್ ಡಿ ರಿಲೇಟೆಡ್ ಟು, ಹೌ ಈಸ್ ಹೆಚ್ ರಿಲೇಟೆಡ್ ಟು ಡಿ. ಹೆಚ್ ಏನಾಗಬೇಕು? ಡಿಗೆ. ಡಿಗೆ ಸಿ ಸನ್. ಸನ್ನ ಸನ್ ಏನಾಗ್ತಾರೆ? ಗ್ರ್ಯಾಂಡ್ ಸನ್. ಮಗನ ಮಗ ಗ್ರ್ಯಾಂಡ್ ಸನ್ ಆಗ್ತಾರೆ. ಓಕೆ, ಸಿ ಸಿನ ಮಗ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಈಸ್ ಸಿ ರಿಲೇಟೆಡ್ ಟು ಇ. ಎ. ಸಿ ಏನಾಗಬೇಕು? ಎಗೆ. ಸಿ ಇಲ್ಲಿದ್ದಾರೆ, ಎ ಇಲ್ಲಿದ್ದಾರೆ. ನೋಡಿ, ಹೇಗೆ ಸಂಬಂಧ ಅಂದರೆ ಸಿಸ್ಟರ್ನ ಹಸ್ಬೆಂಡ್. ಸಿಸ್ಟರ್ನ ಹಸ್ಬೆಂಡ್ನ ನಾವೇನಂತೀವಿ? ಬ್ರದರ್ ಇನ್ ಲಾ. ಸಿಸ್ಟರ್ನ ಹಸ್ಬೆಂಡು ಬ್ರದರ್ ಇನ್ ಲಾ. ಓಕೆ, ನೆಕ್ಸ್ಟ್ ಕ್ವಶನ್, ಹೌ ಈಸ್ ಇ ರಿಲೇಟೆಡ್ ಟು ಬಿ. ಇ ಏನಾಗಬೇಕು? ಬಿಗೆ ಕೇಳ್ತಾ ಇದ್ದಾರೆ. ಇ ಎಲ್ಲಿದ್ದಾರೆ? ಇಲ್ಲಿ. ಬಿ ಇಲ್ಲಿದ್ದಾರೆ. ನೋಡಿ, ಇ ಅನ್ನೋರು ಬಿಗೆ ಹೇಗೆ ಸಂಬಂಧ ಅಂದರೆ ಬಿನ ಸಿಸ್ಟರು, ಸಿಸ್ಟರ್ನ ಮಗ. ಸಿಸ್ಟರ್ನ ಮಗನ ನಾವೇನಂತ ಕರಿತೀವಿ? ಆಲ್ರೆಡಿ ವಿ ನೋ. ಸಿಸ್ಟರ್ನ ಮಗ ಆಗಲಿ ಬ್ರದರ್ನ ಮಗ ಆಗಲಿ ಅವ್ರನ್ನ ನಾವು ನೆಫ್ಯೂ ಅಂತೇಳಿ ಕರಿತೀವಿ. ಇನ್ ಕೇಸ್ ಮಗಳಾಗಿದ್ದರೆ ನೀಸ್ ಅಂತೇಳಿ ಹೇಳ್ತಾ ಇದ್ದೀವಿ. ಮಗ ಆಗಿರೋಕ್ಕೋಸ್ಕರ ನೆಫ್ಯೂ. ಓಕೆ, ಈ 3 ಕ್ವಶನ್ ಅದರಿಂದ ಬಂತ. ಓಕೆ, ಸರಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡಿ, ಆಲ್ ದ 6 members ಆಫ್ ಎ ಫ್ಯಾಮಿಲಿ. ಎಷ್ಟು ಜನ ಇದ್ದಾರೆ? 6 members ಆಫ್ ಎ ಫ್ಯಾಮಿಲಿ ಎ ಬಿ ಸಿ ಡಿ ಇ ಆ್ಯಂಡ್ ಎಫ್ ಆರ್ ಗೋಯಿಂಗ್ ಟು ಎ ಫೇರ್. B is son of C, but C is not the mother of B. A and C are married couple. E is brother of C, D is daughter of A, F is brother of B. ಇನ್ಫಾರ್ಮೇಷನ್ ಈ ಥರ ಇದೆ ಅಲ್ವಾ? ಸರಿ, ಒಂದೊಂದು ಪಾಯಿಂಟ್ನೇ ನೋಡ್ತಾ ಹೋಗಿ. B is son of C. B ಅನ್ನೋರು ಯಾರು ಅಂದರೆ ಸಿಗೆ ಸನ್. B is son of C. C is not the mother of B. ಆದರೆ C ಅನ್ನೋರು ಬಿಗೆ ಮದರ್ ಆಗಿಲ್ಲ. ಮದರ್ ಆಗಿಲ್ಲ ಅಂದರೆ ಫಾದರ್ ಆಗ್ತಾರೆ. ಓಕೆ, ಸಿ ಮದರ್ ಆಗಿಲ್ಲ ಅಂದರೆ ಫಾದರ್ ಆಗ್ತಾರೆ. ಎ ಆ್ಯಂಡ್ ಸಿ ಆರ್ ಮ್ಯಾರಿಡ್ ಕಪ್ಪಲ್. ಎ ಸಿ ಮ್ಯಾರಿಡ್ ಕಪ್ಪಲ್.
ಎ ಸಿ ಮ್ಯಾರಿಡ್ ಕಪಲ್, ಸಿ ಅನ್ನೋರು ಬಾಯ್ ಆಗಿದ್ದಾರೆ ಅಂದರೆ ಎ ಅನ್ನೋರು ಗರ್ಲ್ ಆಗ್ತಾರೆ. ಇ ಈಸ್ ಬ್ರದರ್ ಆಫ್ ಸಿ, ನೋಡಿ ಇ ಈಸ್ ಬ್ರದರ್ ಆಫ್ ಸಿ. ಡಿ ಈಸ್ ಡಾಟರ್ ಆಫ್ ಎ, ನೋಡಿ ಡಿ ಈಸ್ ಡಾಟರ್ ಆಫ್ ಎ ಅಂದರೆ ಇಲ್ಲೇ ಕನೆಕ್ಷನ್ ತೊಗೋಬೋದಲ್ವ, ಡಿ ಈಸ್ ಡಾಟರ್ ಆಫ್ ಎ. ಎಫ್ ಈಸ್ ಬ್ರದರ್ ಆಫ್ ಬಿ, ಸೊ ಎಫ್ ಈಸ್ ಬ್ರದರ್ ಆಫ್ ಬಿ. 6 ಜನ ಬಂದ್ರಲ್ವ, 1 2 3 4 5 6 ಅಷ್ಟೇ. ಓಕೆ, ದಿಸ್ ಇಸ್ ದ ಫೈನಲ್. ಹೂ ಈಸ್ ವೈಫ್ ಆಫ್ ಸಿ, ಸಿನ ವೈಫು ಎ. ವಿ ಕ್ಯಾನ್ ಸಿ ಹಿಯರ್, ಸಿನ ವೈಫು ಎ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಪೇರ್ ಆಫ್ ಫೀಮೇಲ್ಸ್, ಫೀಮೇಲ್ಸ್ ಯಾರಿದ್ದಾರೆ ಇದರಲ್ಲಿ ನೋಡಿ, ಡಿ ಇದ್ದಾರೆ, ಎ ಇದ್ದಾರೆ, ಇಬ್ಬರೇ ಅಲ್ವಾ ಫೀಮೇಲು. ಎ ಡಿ, ಎ ಡಿ ಎಲ್ಲಿದೆ, ಐನ ಆಪ್ಷನ್ ಡಿ. ಓಕೆ, ಎ ಡಿ ಫೀಮೇಲ್ಸ್. ಫೀಮೇಲ್ಸ್ ಅಂದರೆ ಮೈನಸಿಂದ ಇಂಡಿಕೇಟ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಬಿ ಆ್ಯಂಡ್ ಎಫ್, ಬಿ ಮತ್ತು ಎಫ್ಗೆ ಏನು ರಿಲೇಷನ್ಶಿಪ್ಪು, ಬಿ ಎಫ್ ಬ್ರದರ್ಸ್ ಅಲ್ವಾ, ಅವರೊಬ್ರಿಗೊಬ್ಬರು ಬ್ರದರ್ಸ್ ಆಗಿದ್ದಾರೆ. ಬಿ ಈ ಸಿಸ್ಟರ್ ಆಫ್ ಎಫ್ ಅಲ್ಲ. ಓಕೆ, ಬಿ ಆ್ಯಂಡ್ ಎಫ್ ಕರೆಕ್ಟಾ, ಬಿ ಆ್ಯಂಡ್ ಎಫ್, ಬಿ ಆ್ಯಂಡ್ ಎಫ್ ಬ್ರದರ್ಸ್ ಓನ್ಲಿ. ಬಿ ಈಸ್ ಸಿಸ್ಟರ್ ಆಫ್ ಎಫ್ ಅಲ್ಲ, ಬಿ ಈಸ್ ಬ್ರದರ್ ಆಫ್ ಎಫ್ ಸರಿ. ಬಿ ಈಸ್ ಕಸಿನ್ ಆಫ್ ಎಫ್ ಅಲ್ಲ, ಮದರ್ ಅಲ್ಲ, ನನ್ ಆಫ್ ದಿಸ್ ಕೂಡ ಅಲ್ಲ. ಬಿ ಈಸ್ ಬ್ರದರ್ ಆಫ್ ಎಫ್ ಅಂತಕ್ಕಂಥದ್ದೇ ಸರಿಯಾಗಿರ್ತಕ್ಕಂಥ ಆಪ್ಷನ್. ಬೇರೆ ಇದೆ ಅಲ್ವಾ. ಓಕೆ, ಇನ್ ಎ ಫ್ಯಾಮಿಲಿ ಆಫ್ 8 ಮೆಂಬರ್ಸ್, 8 ಮೆಂಬರ್ಸ್ ಇದ್ದಾರೆ. ಇನ್ ವಿಚ್ 5 ಫೀಮೇಲ್ಸ್, 5 ಜನ ಫೀಮೇಲ್ಸ್ ಇದ್ದಾರೆ ಅಂತ ಹೇಳಿದರೆ 3 ಮೇಲ್ಸ್ ಇರ್ತಾರೆ. ಕರೆಕ್ಟಾ, 5 + 3 8 ಆಗ್ತಾರೆ. 5 ಜನ ಫೀಮೇಲ್ ಇದ್ದಾರೆ ಅಂತ ಹೇಳಿದರೆ ಉಳಿದಿರೋರು ಮೇಲ್ ಆಗ್ತಾರೆ, 3%. ಜಿ ಈಸ್ ದ ಸನ್ ಇನ್ ಲಾ ಆಫ್ ಎ, ಕನೆಕ್ಷನ್ ತಗೊಳ್ತಾ ಹೋಗೋಣ. ಓಕೆ, ಹೂ ಈಸ್ ಮ್ಯಾರಿಡ್ ಟು ಬಿ, ಬಿ ಈಸ್ ಮದರ್ ಆಫ್ 2 ಡಾಟರ್ಸ್, ಎಫ್ ಈಸ್ ಬ್ರದರ್ ಇನ್ ಲಾ ಆಫ್ ಹೆಚ್, ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್, ಎಫ್ ಈಸ್ ಮ್ಯಾರಿಡ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಜಿ ಈಸ್ ಸನ್ ಇನ್ ಲಾ ಆಫ್ ಎ. ಸೊ ಎನ ಸನ್ ಇನ್ ಲಾ ಜಿ ಅಂತ ಹೇಳ್ತಾ ಇದ್ದಾರೆ. ಎನ ಸನ್ ಇನ್ ಲಾ ಆಗಬೇಕು ಅಂತ ಹೇಳಿದರೆ ಮಗಳ ಗಂಡ ಅಲ್ವಾ, ಎಗೆ ಒಬ್ಬರು ಮಗಳಿರ್ತಾರೆ, ಅವರ ಗಂಡ. ಹೂ ಈಸ್ ದ ಜಿ ಸನ್ ಇನ್ ಲಾ ಆಫ್ ಎ. ಓಕೆ, ಹೂ ಈಸ್ ಮ್ಯಾರಿಡ್ ಟು ಬಿ ಅಂದರೆ ಹೂ ಪಕ್ಕದಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೂ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಎ ಈಸ್ ಮ್ಯಾರಿಡ್ ಟು ಬಿ. ಬಿ ಈಸ್ ಮದರ್ ಆಫ್ 2 ಡಾಟರ್ಸ್, ಬಿ ಮದರ್ ಆಗಿದ್ದಾರೆ ಯಾರಿಗೆ, ಇಬ್ಬರು ಡಾಟರ್ಸ್ಗೆ. ನೋಡಿ ಇಲ್ಲಿ ಒಬ್ಬರು ಡಾಟರ್ ಇದ್ದಾರೆ, ಹಾಗಿದ್ರೆ ಇನ್ನೊಬ್ಬರು ಡಾಟರ್ ಕೂಡ ಬರ್ತಾರೆ. ಬಿ ಈಸ್ ಮದರ್ ಅಂತ ಹೇಳಿರೋಕ್ಕೋಸ್ಕರ ಗರ್ಲ್ ಆಗ್ತಾರೆ, ಅವ್ರನ್ನ ಮದುವೆ ಆಗಿರೋರು ಬಾಯ್ ಆಗಿರ್ತಾರೆ. ಓಕೆ, ಬಿ ಈಸ್ ಮದರ್ ಅಂತ ಹೇಳಿದರೆ ಎ ವಿಲ್ ಬಿ ಫಾದರ್. ಎಫ್ ಈಸ್ ಬ್ರದರ್ ಇನ್ ಲಾ ಆಫ್ ಹೆಚ್, ನೋ ಇಲ್ಲಲ್ವಾ, ಎಫ್ ಮತ್ತು ಹೆಚ್ ಇಲ್ಲ, ಸಪ್ರೇಟಾಗಿ ಬರ್ಕೊಳ್ಳೋಣ. ಬ್ರದರ್ ಇನ್ ಲಾ ಆಗಬೇಕಂದ್ರೆ 2 ಪಾಸಿಬಿಲಿಟಿ ಅಲ್ವಾ. ಎಫ್ ಈಸ್ ಬ್ರದರ್ ಇನ್ ಲಾ ಆಗಬೇಕು ಅಂತ ಹೇಳಿದರೆ ಸಿಸ್ಟರ್ನ ಹಸ್ಬೆಂಡ್ ಆಗಿರ್ಬೋದು. ಎಫ್ ಈಸ್ ಬ್ರದರ್ ಇನ್ ಲಾ ಆಫ್ ಹೆಚ್, ಹೆಚ್ಗೆ ಒಬ್ಬರು ಸಿಸ್ಟರ್ ಇದ್ದು ಅವರ ಹಸ್ಬೆಂಡ್ ಆಗಿದ್ದರೆ ಬ್ರದರ್ ಇನ್ ಲಾ ಆಗ್ತಾರೆ. ಇಲ್ಲ ಅಂತ ಹೇಳಿದರೆ ಓಕೆ, ಹೆಚ್ನ ಸ್ಪೌಸ್ ಅವರ ಬ್ರದರ್ ಕೂಡ ಆಗಿದ್ರೆ ಬ್ರದರ್ ಇನ್ ಲಾ ಆಗ್ತಾರೆ. ಎಫ್ ಈಸ್ ಬ್ರದರ್ ಇನ್ ಲಾ ಆಫ್ ಹೆಚ್ 2 ಕೇಸಸಲ್ಲಿ ಬರುತ್ತೆ. ಸಿಸ್ಟರ್ನ ಹಸ್ಬೆಂಡು, ಇನ್ನೊಂದು ಸ್ಪೌಸ್ನ ಬ್ರದರ್. ಓಕೆ, ಸ್ಪೌಸ್ನ ಬ್ರದರ್ನ ಕೂಡ ನಾವು ಬ್ರದರ್ ಇನ್ ಲಾ ಅಂತಲೇ ಕನ್ಸಿಡರ್ ಮಾಡ್ತೀವಲ್ವ. ಓಕೆ, ಹೇಳ್ತೀವಿ. ಓಕೆ, ದಟ್ಸ್ ಓವರ್. ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್. ಸೊ ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್ ಸಪ್ರೇಟಾಗಿ ಬರ್ಕೊಳ್ಳೋಣ. ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್. ಓಕೆ, ಫೈನಲಿ ನಾವು ಕನೆಕ್ಷನ್ ತೊಗೋಬೇಕಾಗುತ್ತೆ. ಎಫ್ ಈಸ್ ಮ್ಯಾರಿಡ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಸೊ ಎಫ್ ಈಸ್ ಮ್ಯಾರಿಡ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಇಲ್ಲಿ ಎಫ್ ಈಸ್ ಮ್ಯಾರಿಡ್ ಬರ್ತಾ ಇದೆ ನೋಡಿ, ಈ ಕೇಸ್ನ ಕನ್ಸಿಡರ್ ಮಾಡಿ. ಹಾಗಿದ್ರೆ ಎಫ್ ಈಸ್ ಮ್ಯಾರಿಡ್ ಪರ್ಸನ್ ಆಫ್ ದಿ ಫ್ಯಾಮಿಲಿ ಇಲ್ಲಿ ಬರ್ಕೊಳ್ಳೋಣ. ಡಿ ಹ್ಯಾಸ್ 2 ಡಾಟರ್ಸ್ ಎಮ್ ಆ್ಯಂಡ್ ಎನ್ ಇದಾರಲ್ವ. ಡಿ ಈಸ್ ಎ ಮದರ್. ಲೆಟ್ ವಿ ಅಸ್ಯೂಮ್, ವೇರ್ ವಿ ಅಸ್ಯೂಮ್. ಓಕೆ, ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್. 1 2 3 4 5 6 7. ಓಕೆ, ಎಲ್ಲಿಂದ ಕನೆಕ್ಷನ್ ತಗೊಳ್ಬಹುದು ನೋಡಿ. ಎಫ್ ಈಸ್ ಮ್ಯಾರಿಡ್ ಪರ್ಸನ್ ಅನ್ನೋದಕ್ಕೋಸ್ಕರ ಇದನ್ನು ಕನ್ಸಿಡರ್ ಮಾಡಿ, ಇದು ಬೇಡ. ಎಫ್ ಈಸ್ ಮ್ಯಾರಿಡ್ ಪರ್ಸನ್ ಆಫ್ ದಿ ಫ್ಯಾಮಿಲಿ. ವೇರ್ ವಿ ಪೋಸ್ಟ್, ಎಫ್ನ ನಾವು ಇಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ವೈ? ಯಾಕಂದರೆ ಇಲ್ಲಿ ನಮಗೆ ಮೇಲ್ ಬರಬೇಕು. ಫೀಮೇಲ್ ಬರಬೇಕು. ಎಫ್ ಈಸ್ ಎ ಮೇಲ್ ಮೆಂಬರ್ ಆಗಿರೋಕ್ಕೋಸ್ಕರ ಎಫ್ನ ಇಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಎಫ್ ಇಲ್ಲಿಗೆ ಬರಲ್ಲ. ವಾಟ್ ವಿ ಡೂ, ಹೆಚ್ನ ಇಲ್ಲಿ ಬರ್ಕೊಳ್ಳೋಣ. ಹೆಚ್ಗೆ ಎಫು ಬ್ರದರ್ ಇನ್ ಲಾ ಆಗಬೇಕಂದ್ರೆ ಹೆಚ್ನ ಸಿಸ್ಟರು ಅವರ ಹಸ್ಬೆಂಡ್ ಎಫ್. ಓಕೆ, ಐ ಥಿಂಕ್ ದಿಸ್ ವಿಲ್ ಬಿ ಕರೆಕ್ಟ್. ಓಕೆ, ಬ್ರದರ್ ಇನ್ ಲಾ ಸಿಸ್ಟರ್ನ ಹಸ್ಬೆಂಡ್ ಅಲ್ವಾ. ಎಫ್ ಈಸ್ ಬ್ರದರ್ ಇನ್ ಲಾ ಆಫ್ ಹೆಚ್ ಸರಿ ಆಯಿತು ನೋಡಿ. ಡಿ ಈಸ್ ಮದರ್ ಆಫ್ ಎಮ್ ಆ್ಯಂಡ್ ಎನ್ ಅಲ್ಲ. ಸೊ ಇಲ್ಲೊಬ್ಬರು ಮದರ್ ಪ್ಲೇಸ್ ಖಾಲಿ ಇದೆ ಅಥವಾ ವೈಫ್ ಪ್ಲೇಸ್ ಖಾಲಿ ಇದೆ, ಅಲ್ಲಿ ಡಿನ ಹಾಕಿಬಿಟ್ಟು ಮದರ್ ಆಫ್ ಎಮ್ ಆ್ಯಂಡ್ ಎನ್. ಓಕೆ,
ಫೈನ್. ಸರಿ, ಎಷ್ಟು ಜನ ಬಂದರು? ಟೋಟಲಿ 8 ಜನ ಬರಬೇಕು. 1 2 3 4 5 6 7 8 ಆಲ್ ಫೈನ್, ಆಲ್ ಕೇಮ್ ಅಲ್ವಾ, ಎಲ್ಲರೂ ಬಂದರು. 5 ಫೀಮೇಲ್ ಇರಬೇಕು. 1 2 3 ಬಂದರು, ಇನ್ನೂ ಇಬ್ಬರು ಕೂಡ ಫೀಮೇಲ್ ಆಗಿಬಿಡ್ತಾರೆ. 1 2 3 4 5 ಫೀಮೇಲ್ ಬಂದರು, ಉಳಿದಿರೋದು 1 2 3 ವಿಲ್ ಬಿ ಮೇಲ್. ಇದೇ ಸರಿ ಆಗುತ್ತೆ ನೋಡಿ. ಓಕೆ, ಇದನ್ನು ಯಾಕೆ ತೊಗೊಂಡಿಲ್ಲ ಅಂದರೆ ಎಫ್ ಈಸ್ ಎ ಮ್ಯಾರಿಡ್ ಮೆಂಬರ್. ಓಕೆ, ಇದರಲ್ಲಿ ಮ್ಯಾರಿಡ್ ಆಗೋ ಥರ ಬಂದಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡ್ತೀವಿ. ಅದು ಎಕ್ಸಾಕ್ಟ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಇದರಿಂದ ತೊಗೊಂಡು ಟ್ರೈ ಮಾಡಿದ್ವಿ. ಎಫ್ ಈಸ್ ಎ ಮ್ಯಾರಿಡ್ ಪರ್ಸನ್ ಆಫ್ ದಿ ಫ್ಯಾಮಿಲಿ ಅಂದರೆ ಈ ಥರ ಕೂಡ ಮಾಡ್ಕೊಳ್ಬೋದಿತ್ತು, ಬಟ್ ನಂಬರ್ ಆಫ್ ಪರ್ಸನ್ ಜಾಸ್ತಿ ಆಗಿಬಿಡ್ತಾಯಿದ್ರು, 8 ಮೆಂಬರ್ಸ್ಗಿಂತ ಜಾಸ್ತಿ ಬರ್ತಾಯಿದ್ರು. ದಟ್ ಈಸ್ ವೈ ಇದೇ ಸರಿಯಾಗುತ್ತೆ. ಕ್ವಶನ್ಸ್ನ ನೋಡ್ತಾ ಹೋಗೋದಾದರೆ, ಓಕೆ, ದೇರ್ ಈಸ್ ಎ ಕ್ವಶನ್, ರೈಟ್? ದೇರ್ ಈಸ್ ಎ ಕ್ವಶನ್. ಹೌ ಈಸ್ ಎಮ್ ರಿಲೇಟೆಡ್ ಟು ಬಿ? ಎಮ್ ರಿಲೇಟೆಡ್ ಟು ಬಿ. ಬಿಗೆ ಮಗಳ ಮಗಳು ಗ್ರ್ಯಾಂಡ್ ಡಾಟರ್, ರೈಟ್? ಓಕೆ. ಹೌ ಈಸ್ ಹೆಚ್ ರಿಲೇಟೆಡ್ ಟು ಎಮ್? ಹೆಚ್ ರಿಲೇಟೆಡ್ ಟು ಎಮ್ ನೋಡಿ, ಮದರ್ನ ಸಿಸ್ಟರು ಆಂಟ್, ಮ್ಯಾಟರ್ನಲ್ ಆಂಟ್, ಅಮ್ಮನ ಕಡೆಯಿಂದ ಬಂದಿರೋದ್ರಿಂದ ಮ್ಯಾಟರ್ನಲ್ ಆಂಟ್. ಎಫ್ ರಿಲೇಟೆಡ್ ಟು ಎ. ವೆರ್ ಈಸ್ ಎಫ್? ಎಫ್ ಇಲ್ಲಿದ್ದಾರೆ, ಎ ಇಲ್ಲಿದ್ದಾರೆ. ಮಗಳ ಗಂಡ ಅಳಿಯ, ಇನ್ ದ ಸೆನ್ಸ್ ಸನ್ ಇನ್ ಲಾ ಆಗ್ತಾರೆ. ಓಕೆ, ದಟ್ಸ್ ಆಲ್. ಆ ಕ್ವಶನ್ಗಷ್ಟೇ ಇದೆ. ದೇರ್ ಆರ್ 7 ಮೆಂಬರ್ಸ್, 7 ಜನ ಇದ್ದಾರೆ. ಎ ಡಿ ಕೆ ಎಲ್ ಆರ್ ಎಸ್ ಆ್ಯಂಡ್ ವಿ ಇನ್ ಎ ಫ್ಯಾಮಿಲಿ. ಓಕೆ, ವಿಚ್ ಕನ್ಸಿಸ್ಟ್ ಆಫ್ 3 ಜನರೇಷನ್ ಕೂಡ ಹೇಳಿದ್ದಾರೆ. 7 ಮೆಂಬರ್ ಇರಬೇಕು ಪ್ಲಸ್ 3 ಜನರೇಷನ್ ಅಂದರೆ ಬರಬೇಕು 1 2 3. ಡಿ ಈಸ್ ಓನ್ಲಿ ಸನ್ ಆಫ್ ಎ. ಡಿ ಈಸ್ ದ ಓನ್ಲಿ ಸನ್ ಆಫ್ ಎ. ಓನ್ಲಿ ಅನ್ನೋ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಒಬ್ಬ ಮಗ, ಬೇರೆ ಮಗ ಇರಲ್ಲ ಅಂತ ಅರ್ಥ. ಡಿನ ಬಿಟ್ಟು ಬೇರೆ ಸನ್ ಇರಲ್ಲ, ಇದ್ರೆ ಡಾಟರ್ಸ್ ಇರ್ಬೋದು. ಓಕೆ. ಹೂ ಈಸ್ ಸನ್ ಆಫ್ ಕೆ ಅಂದರೆ ಎ, ಹೂ ಪಕ್ಕದಲ್ಲಿ ಇರ್ತದೆ. ಎ ಈಸ್ ಸನ್ ಆಫ್ ಕೆ. 3 ಜನರೇಷನ್ ಬಂತಲ್ವಾ? ಓಕೆ, ಎ ಈಸ್ ಸನ್ ಆಫ್ ಕೆ. ಎಸ್ ಈಸ್ ಬ್ರದರ್ ಇನ್ ಲಾ ಆಫ್ ಕೆ. ಬ್ರದರ್ ಇನ್ ಲಾ ಆಗಬೇಕು ಅಂತ ಹೇಳಿದರೆ ಸಿಸ್ಟರ್ನ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಸ್ಪೌಸ್ನ ಬ್ರದರ್ ಆಗಿರ್ಬೋದಲ್ವ. ನೋಡಿ, ಒಂದು ಕೇಸಲ್ಲಿ ಕೆನ ಸಿಸ್ಟರ್ನ ಹಸ್ಬೆಂಡ್ ಅಂತ ಬರ್ಕೊಳ್ಳೋಣ. ಯಾರದು? ಎಸ್ ಈಸ್ ಬ್ರದರ್ ಇನ್ ಲಾ. ಸೊ ಎಸ್ ಈಸ್ ಬ್ರದರ್ ಇನ್ ಲಾ, ಕೆನ ಸಿಸ್ಟರು ಅವರ ಹಸ್ಬೆಂಡು. ಇಲ್ಲ ಇನ್ನೊಂದು ಕೇಸಲ್ಲಿ ಕೆ ಎ ಡಿ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀವಿ, ಸ್ಪೌಸ್ನ ಬ್ರದರ್. ಓಕೆ, ಸ್ಪೌಸ್ನ ಬ್ರದರ್ ಆಗಿರ್ಬೋದು ಎಸ್. ಈ 2 ಕೇಸಲ್ಲಿ ಯಾವುದು ಕೂಡ ಸರಿಯಾಗಬಹುದು. ಒಂದು ಟ್ರೈ ಮಾಡೋಣ. ನೆಕ್ಸ್ಟ್ ನೋಡಿ, ಎಸ್ ಈಸ್ ದ ಬ್ರದರ್ ಇನ್ ಲಾ ಆಫ್ ಕೆ ಹೂ ಹ್ಯಾಸ್ ನೋ ಸಿಬ್ಲಿಂಗ್ಸ್ ಕೊಟ್ಬಿಟ್ಟಿದಾರಲ್ವಾ. ಕೆ ಹ್ಯಾಸ್ ನೋ ಸಿಬ್ಲಿಂಗ್ಸ್ ಅಂದರೆ ಈ ಕೇಸ್ ತಪ್ಪಾಗುತ್ತೆ. ಕೆಗೆ ಸಿಸ್ಟರ್, ಸಿಬ್ಲಿಂಗ್ಸ್ ಅಂದರೆ ಒಡಹುಟ್ಟಿದವ್ರು ಬರಬಾರ್ದು. ಈ ಕೇಸಲ್ಲಿ ಬಂತು. ದಟ್ ಈಸ್ ವೈ ಇದನ್ನೇ ಕನ್ಸಿಡರ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಲ್ ಹ್ಯಾಸ್ 3 ಚಿಲ್ಡ್ರನ್. ಎಲ್ಗೆ 3 ಮಕ್ಕಳಿದ್ದಾರೆ. ಎಲ್ಗೆ 3 ಚಿಲ್ಡ್ರನ್ ಇದ್ದಾರೆ. ಓಕೆ, ದಟ್ಸ್ ಓಕೆ. ನೆಕ್ಸ್ಟ್ ನೋಡಿ, ಜೆಂಡರ್ ಆಫ್ ಎಲ್ ಆ್ಯಂಡ್ ವಿ ಈಸ್ ಡಿಫ್ರೆಂಟ್. ಎಲ್ ಮತ್ತು ವಿನ ಜೆಂಡರು ಡಿಫ್ರೆಂಟ್ ಆಗಿದೆ ಹೇಳ್ತಾ ಇದೆ. ಇನ್ ದ ಸೆನ್ಸ್ ಎಲ್ ಬಾಯ್ ಆಗಿದ್ದಾರೆ ಅಂದರೆ ಇವ್ರು ಗರ್ಲ್ ಆಗ್ತಾರೆ, ಇಲ್ಲ ಇವರು ಗರ್ಲ್ ಆಗಿದ್ದಾರೆ ಅಂತ ಹೇಳಿದರೆ ಇವರು ಬಾಯ್ ಆಗ್ತಾರೆ. ಆ ಥರ ಡಿಫ್ರೆಂಟ್ ಆಗಿರುತ್ತೆ ಜೆಂಡರ್. ಫೈನ್. ಯಾವುದಾದ್ರು ಪಾಯಿಂಟ್ನ ಸ್ಕಿಪ್ ಮಾಡಿದ್ದೀವ? ಡಿ ಈಸ್ ದ ಓನ್ಲಿ ಸನ್ ಆಫ್ ಎ. ಡಿ ಈಸ್ ದ ಓನ್ಲಿ ಸನ್ ಆಫ್ ಎ. ಓಕೆ. ಹೂ ಈಸ್ ಸನ್ ಆಫ್ ಕೆ? ಹೂ ಈಸ್ ಸನ್ ಆಫ್ ಕೆ? ಎಸ್ ಈಸ್ ಬ್ರದರ್ ಇನ್ ಲಾ ಆಫ್ ಕೆ. ಓಕೆ. Who has no siblings? Okay. L has 3 grandchildren, right? 3 children ಇಲ್ಲ, grandchildren ಅಂತ ಹೇಳಿದರೆ ಇವರು ಮೇಲೆ ಫಸ್ಟ್ ಜನ್ರೇಷನಲ್ಲಿ ಬರಬೇಕು. ನೋಡಿ, ಇಲ್ಲಿ ಇಬ್ಬರು ಬರ್ತಾರೆ. ಅಲ್ಲಿಗೆ 3 grandchildren ಬರಬೇಕಂದ್ರೆ ಇಲ್ಲಿರ್ತಾರೆ, ಗ್ರ್ಯಾಂಡ್ ಇಲ್ಲಿ 3 ಬರ್ತಾರೆ. ಒನ್ ಮೋರ್ ಪಾಯಿಂಟ್, ಎ ಹ್ಯಾಸ್ ಓನ್ಲಿ 1 ಸನ್ ಅಲ್ವಾ, ಹಾಗಿದ್ರೆ ಇನ್ನು ಉಳಿದಿರೋ ಇಬ್ಬರು ಗರ್ಲ್ ಆಗ್ತಾರೆ. ಆ ಇಬ್ಬರು ಗರ್ಲ್ ಆಗ್ತಾರೆ. ಟೋಟಲ್ ಆಗಿ 7 ಜನ ಬರಬೇಕು. 1 2 3 4 5 6 7 ಆಲ್ ಕೇಮ್ ಅಲ್ವಾ. ಎಲ್ಲರೂ ಬಂದಿದ್ದಾರೆ. 1 2 3 4 5 6 7. ಉಳಿದಿರೋರು ಯಾರು ನಮಗೆ? ಎ ಬಂದರು, ಡಿ ಎಸ್ ಕೇಮ್, ಕೆ ಎಲ್, ಆರ್ ಬಂದಿಲ್ಲ ಅಲ್ವಾ. ಉಳಿದಿರೋ ಪ್ಲೇಸಲ್ಲಿ ಆರ್ನ ಬರೀತೀವಿ. ಎಸ್ ಆಲ್ರೆಡಿ ದೇರ್. ಇನ್ನೊಬ್ಬರು ವಿ. ಜೆಂಡರ್ ಆಫ್ ವಿ ಆ್ಯಂಡ್ ಎಲ್ ಈಸ್ ಡಿಫ್ರೆಂಟ್ ಅಲ್ವಾ. ವಿ ಅನ್ನೋರು ಗರ್ಲ್ ಆಗಿದ್ದಾರೆ ಅಂದರೆ ಕೆ ಅನ್ನೋರು, ದಟ್ ಈಸ್ ಹೂ ಈಸ್ ಎಲ್ ಅನ್ನೋರು ಮೇಲ್ ಆಗ್ತಾರೆ. ಎಲ್ ಅನ್ನೋರು ಮೇಲ್. ಆಬ್ವಿಯಸ್ಲಿ ಎಲ್ ಮೇಲ್ ಆದಾಗ ಆಟೋಮೆಟಿಕ್ಲಿ ಕೆ ಫೀಮೇಲ್ ಆಗಬೇಕಾಗತ್ತೆ.
7 ಜನ ಬಂದರು ನೋಡಿ, 1 2 3 4 5 6 7. ದಿಸ್ ವಿಲ್ ಬಿ ದ ಫೈನಲ್ ಒನ್. ಓಕೆ, ಓನ್ಲಿ ಅನ್ನೋ ವರ್ಡ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಕ್ವಶನ್, ಹೌ ಈಸ್ ಆರ್ ರಿಲೇಟೆಡ್ ಟು ಎಸ್ ಬ್ರದರ್? ಎಸ್ನ ಬ್ರದರ್ಗೆ ಆರ್ ಏನಾಗಬೇಕು ಕೇಳ್ತಾ ಇದ್ದಾರೆ. ಎಸ್ನ ಬ್ರದರ್ ಯಾರು? ಇವರು. ಇವರಿಗೆ ಆರ್ ಏನಾಗಬೇಕು ಅಂದರೆ ಗ್ರ್ಯಾಂಡ್ ಡಾಟರ್. ಎಸ್ನ ಬ್ರದರ್ ಅಂದರೆ ಎಲ್, ಅವರಿಗೆ ಆರ್ ಗ್ರ್ಯಾಂಡ್ ಡಾಟರ್. ಇನ್ ಆಪ್ಷನ್ ಸಿ. ಎ ರಿಲೇಟೆಡ್ ಟು ವಿ, ಎ ರಿಲೇಟೆಡ್ ಟು ವಿ. ನೋಡಿ, ಎ ಇಲ್ಲಿದ್ದಾರೆ, ವಿ ಇಲ್ಲಿದ್ದಾರೆ. ಫಾದರ್, ಎ ರಿಲೇಟೆಡ್ ಟು ವಿ, ಫಾದರ್. ಓಕೆ, ವಾಟ್ ಈಸ್ ದಟ್? ಫೈನ್. ನೆಕ್ಸ್ಟ್ ಒನ್, ಹೂ ಈಸ್ ಗ್ರ್ಯಾಂಡ್ ಮದರ್ ಆಫ್ ವಿ? ವಿನ ಗ್ರ್ಯಾಂಡ್ ಮದರ್ ಯಾರು ಕೇಳ್ತಾ ಇದ್ದಾರೆ. ವಿನ ಗ್ರ್ಯಾಂಡ್ ಮದರ್ ಕೆ. ನೋಡಿ, ವಿ ಇಲ್ಲಿದ್ದಾರೆ, ಕೆ. ವಿನ ಗ್ರ್ಯಾಂಡ್ ಮದರ್ ಕೆ. ಆಪ್ಷನ್ ಸಿ. ಓಕೆ, ಒನ್ ಮೋರ್ ಸೆಟ್. ಓಕೆ, ದೇರ್ ಆರ್ 6 ಮೆಂಬರ್ಸ್ ಅಲ್ವಾ? 6 ಮೆಂಬರ್ಸ್. CDK, LM and R in a family which consists of 3 generation. ಇದರಲ್ಲೂ ಕೂಡ 3 generation ಇದೆ. There are 2 married couple. ಓಕೆ, 2 married couple 2. ಅದು ಕೂಡ ಇರುತ್ತೆ. R is father of C. R is father of C. Who is father of M ಅಂದರೆ C is father of M. Anyhow, 3 generation ಬಂತು, ಫಸ್ಟ್, ಸೆಕೆಂಡ್, ಥರ್ಡ್ ಜನರೇಷನ್. C has no brother. Cಗೆ ಬ್ರದರ್ ಇಲ್ಲ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಿಗೆ ಸಿಸ್ಟರ್ ಇರಬಹುದು, ಬ್ರದರ್ ಇಲ್ಲ. ಕೆ ಈಸ್ ಮದರ್ ಇನ್ ಲಾ ಆಫ್ ಡಿ. ಕೆ ಈಸ್ ಮದರ್ ಇನ್ ಲಾ ಆಫ್ ಡಿ ಅಂದರೆ ಡಿ ಅವ್ರನ್ನ ಸ್ಪೌಸ್ನ ಮದರ್ ಆಗಿರ್ತಾರೆ. ಕೆ ಈಸ್ ಮದರ್ ಇನ್ ಲಾ ಆಫ್ ಡಿ. ನೈದರ್ ಡಿ ನಾರ್ ಎಮ್ ಈಸ್ ಮೇಲ್. ಡಿ ಆಗಲಿ ಎಮ್ ಆಗಲಿ ಮೇಲ್ ಆಗಿಲ್ಲ ಅಂದರೆ ಫೀಮೇಲ್ ಆಗ್ತಾರೆ. ಡಿನೂ ಫೀಮೇಲು, ಎಮ್ಮು ಫೀಮೇಲ್. ಓಕೆ, ಇವ್ರು ಫೀಮೇಲ್ ಆಗಿದ್ದಾರೆ, ಆಬ್ವಿಯಸ್ಲಿ ಇವರು ಮೇಲ್ ಆಗಿರ್ತಾರೆ, ಮದುವೆ ಆಗಿರೋರು. L is the sister of C. L is sister of C. L is sister of C. ಅಷ್ಟೇನಾ? ಓಕೆ, L is sister of C. 6 ಜನ ಇರಬೇಕು. 1 2 3 4. ನಾ ಇಬ್ಬರು ಬರಬೇಕಲ್ಲ, ಇಬ್ಬರು ಯಾರದು? ಆರ್ ಬಂದರು, ಆರ್ ಎಲ್ ಸಿ ಎಮ್. ಇನ್ನು ಡಿ ಕೆ ಬರಬೇಕಲ್ವ? ಡಿ ಕೆ ಅವರೇ ಇಲ್ಲಿದ್ದಾರೆ. 2 ಮ್ಯಾರಿಡ್ ಕಪ್ಪಲ್ ಆರ್ ದೇರ್. ನೋಡಿ, ಇವರು ಡಾಟರ್ ಇನ್ ಲಾ ಆಗಬೇಕಂದ್ರೆ ಈ ಕಡೆ ಮದುವೆ ಆಗೋಕ್ಕಾಗಲ್ಲ. ಸೊ ಸಿನ ಮದುವೆ ಆಗಿರಬೇಕಾಗತ್ತೆ. ಡಿ ಡಾಟರ್ ಇನ್ ಲಾ ಆಗ್ತಾರೆ. ಆ್ಯಂಡ್ ಕೆ ಈಸ್ ಮದರ್ ಇನ್ ಲಾ ಆಗಬೇಕು ಅಂತ ಹೇಳಿದ್ರೆ ಕೆ ವಿಲ್ ಬಿ ಹಿಯರ್. 1 2 3 4 5 6. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. 6 ಮೆಂಬರು ಬರಬೇಕು, 3 ಜನರೇಷನ್ ಇರಬೇಕು, ಜೊತೆಗೆ 2 ಮ್ಯಾರಿಡ್ ಕಪಲ್ ಕೂಡ ಇರಬೇಕಾಗತ್ತೆ. ಹೌ ಎಲ್ ರಿಲೇಟೆಡ್ ಟು ಡಿ? ಹೌ ಈಸ್ ಎಲ್ ರಿಲೇಟೆಡ್ ಟು ಡಿ? ಹಸ್ಬೆಂಡ್ನ ಸಿಸ್ಟರು, ಸಿಸ್ಟರ್ ಇನ್ ಲಾ. ಹಸ್ಬೆಂಡ್ನ ಸಿಸ್ಟರು, ಸಿಸ್ಟರ್ ಇನ್ ಲಾ. ನೆಕ್ಸ್ಟ್, ಎಮ್ ರಿಲೇಟೆಡ್ ಟು ಡೀಸ್ ಹಸ್ಬೆಂಡ್. ಎಮ್ ರಿಲೇಟೆಡ್ ಟು ಡೀಸ್ ಹಸ್ಬೆಂಡ್. ಡಿನ ಹಸ್ಬೆಂಡ್ಗೆ ಎಮ್ ಏನಾಗಬೇಕು? ಡಾಟರ್. ಡಿನ ಹಸ್ಬೆಂಡು ಸಿ, ಅವರಿಗೆ ಎಮ್ ಡಾಟರ್ ಆಗ್ತಾರೆ. ನೆಕ್ಸ್ಟ್, ಕೆ ರಿಲೇಟೆಡ್ ಟು ಎಲ್. ಕೆ ರಿಲೇಟೆಡ್ ಟು ಎಲ್. ನೋಡಿ, ಬ್ರದರ್ನ ಮದರ್. ಬ್ರದರ್ನ ಮದರ್ ಅಂದರೆ ಅವರಿಗೂ ಮದರೇ ಅಲ್ವಾ? ಕೆ ರಿಲೇಟೆಡ್ ಟು ಎಲ್ ಬಂದು ಮದರ್. ಮದರ್. ಓಕೆ, ದಟ್ಸ್ ಆಲ್. ಸೊ 5 ಸೆಟ್ಸ್ನ ನೋಡಿದ್ವಿ. ಫ್ಯಾಮಿಲಿ ಚಾರ್ಟ್ನ ಹೇಗೆ ಹಾಕಬೇಕು ಅದನ್ನು ಫ್ಯಾಮಿಲಿ ಚಾರ್ಟ್ನ ನೋಡಿಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ರಿಲೇಷನ್ಶಿಪ್ ಬರುತ್ತೆ ಅಂತ ಕೂಡ ಚೆಕ್ ಮಾಡಿದ್ವಿ ಅಲ್ವಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.